ಗುಂಡೇಟಿನಿಂದ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಎಎಪಿ ಶಾಸಕ ಲೂಧಿಯಾನ ಪಶ್ಚಿಮ ಜಿಲ್ಲೆಯ ಆಮ್ ಆದ್ಮಿ ಪಕ್ಷದ ಶಾಸಕ ಗುರುಪ್ರೀತ್ ಗೋಗೆ ಸಾವನ್ನ ದೃಢಪಡಿಸಿದ ಪೊಲೀಸ್ ಆಯುಕ್ತ ಕುಲ್ದೀಪ್ ಸಿಂಗ್ ಚಾಹಲ್. ನಾಲ್ಕು ದಿನದ ಪ್ರತಿಭಟನೆಗೆ ಕೊನೆಗೂ ಜಯ. ಆಶಾ ಕಾರ್ಯಕರ್ತೆಯರ ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರ ತಿಂಗಳಿಗೆ 10,000 ರೂಪಾಯಿ ಗೌರವಧನ, ರಾಜ್ಯ ಮತ್ತು ಕೇಂದ್ರದಿಂದ ತಲಾ 5,000 ನೀಡಿಕೆ, ಪೋರ್ಟಲ್ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚುವರಿ ರಜೆಗಳನ್ನು ಒದಗಿಸುವುದಕ್ಕೆ ಸರ್ಕಾರ ಭರವಸೆ. ತಾಯಿಗೆ ಕಂಪ್ಯೂಟರ್ ಕೆಲಸ ಗೊತ್ತಿಲ್ವಂತೆ, ಮನೆಯಲ್ಲಿ ಅಡುಗೆ ಮಾತ್ರ ಮಾಡ್ತಾರಂತೆ. ಕೆಎಸ್ ವರ್ಕರ್ ಕವಿತಾ ಬದಲು ಪ್ರತಿನಿತ್ಯ ಕೆಲಸಕ್ಕೆ ಹಾಜರಾಗುವ ಮಗ ನವೀನ್. ಬಿಬಿಎಂಪಿ ಕಚೇರಿಯಲ್ಲಿನ ಅವ್ಯವಸ್ಥೆಗೆ ಕೆಂಡಾಮಂಡಲವಾದ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎನ್ ಪಾಟೀಲ್. ಶೇಖ್ ಹಸೀನಾ ಪಾಸ್ಪೋರ್ಟ್ ರದ್ದತಿಗೆ ಮೊಹಮ್ಮದ್ ಯೂನಸ್ ನೇತೃತ್ವದ ಸರ್ಕಾರ ಮನವಿ. ವೀಸಾ ವಿಸ್ತರಣೆ ಬೆನ್ನಲ್ಲೇ ಪಾಸ್ಪೋರ್ಟ್ ರದ್ದುಗೊಳಿಸಲು ಭಾರತಕ್ಕೆ ಬಾಂಗ್ಲಾದೇಶ ಒತ್ತಾಯ. ಈಗಾಗಲೇ ಪದಚ್ಯುತಿ ಪ್ರಧಾನಿಯ ಪಾಸ್ಪೋರ್ಟ್ ರದ್ದುಗೊಳಿಸಿದ ಬಾಂಗ್ಲಾ ಸರ್ಕಾರ. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ. ಪ್ರಿಯಾಂಕಾ ಖರ್ಗೆ ಆಪ್ತ ರಾಜು ಕಪನೂರ್ ಸೇರಿದಂತೆ 5 ಬಂಧನ. 5 ದಿನ ಸಿಐಡಿ ಕಸ್ಟಡಿಗೆ ನೀಡಿದ ಬೀದರ್ ಜೆಎಂಎಫ್ಸಿ ನ್ಯಾಯಾಲಯ. ವೆಂಕಟೇಶಾಯ ನಮಃ ಟೀಸರ್ ರಿಲೀಸ್. ಹರೀಶ್ ರಾಜ್ಗೆ 8 ಹೀರೋಯಿನ್ಸ್ ಸಾಥ್. ಕೈಕೊಟ್ಟ ಹುಡುಗಿಯಿಂದ ಬ್ರೇಕಪ್ ಆದ ಲವ್ ಸ್ಟೋರಿಯೇ ಈ ಚಿತ್ರದ ಹೈಲೈಟ್ಸ್. ಮೊದಲ ಹಂತದ ಚಿತ್ರೀಕರಣ ಪೂರ್ಣ. ಜನವರಿ 20ರಿಂದ 2ನೇ ಹಂತ ಪ್ರಾರಂಭ. ಪ್ರೇಮಾನಂದ ಮಹಾರಾಜರನ್ನ ವೃಂದಾವನದಲ್ಲಿ ಭೇಟಿ ಮಾಡಿದ ವಿರುಕ್ಷ ಕಪಲ್. ಆಧ್ಯಾತ್ಮಿಕ ಭೇಟಿಯಲ್ಲಿ ಮಾತುಕತೆ ನಡೆಸಿದ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ. ನೆಲದ ಮೇಲೆ ಕುಳಿತು ಪ್ರೇಮ ಭಕ್ತಿಯಿಂದ ಆಶೀರ್ವಾದ ಪಡೆದ ಪತಿ, ಪತ್ನಿ, ಮಕ್ಕಳು. ಕೇಕ್ ತಯಾರಿಕೆಗೆ ಬಳಸುವ ಸುಗಂಧ ದ್ರವ್ಯ ಸೇವಿಸಿ ಕೈದಿಗಳು ಸಾವು ಪ್ರಕರಣ. ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಸಾವನ್ನಪ್ಪಿದ 3 ಮಂದಿ ಸಜಾ ಕೈದಿಗಳು. ಇಂಥ ಘಟನೆ ಮರುಕಳಿಸಬಾರದೆಂದು ಎಲ್ಲ ಜೈಲುಗಳಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ನಿರ್ದೇಶನ. ಪಕ್ಷನಿಷ್ಠೆ ನಾಟಕವಿಲ್ಲದ ಮಾತು. ಹಿರಿಯರ ಮೇಲಿನ ಭಕ್ತಿ, ಅಜ್ಜಯ್ಯನ ಮೇಲಿರುವ ಗುರುನಿಷ್ಠೆ. ಪಕ್ಷ ಸಂಘಟನೆ, ಪಾದಯಾತ್ರೆ ಮೂಲಕ ಪಕ್ಷಕ್ಕೆ ತಪಸ್ಸು ಮಾಡಿದಾರಂತೆ ಉಪಮುಖ್ಯಮಂತ್ರಿ. ಸಿದ್ದರಾಮಯ್ಯ ನಂತರ ಡಿಕೆಶಿ ಸಿಎಂ ಆಗ್ತಾರೆ ಎಂದು ಭವಿಷ್ಯ ನುಡಿದ ವಿನಯ್ ಗುರೂಜಿ.